ಅಲ್ಲಿ ಇಲ್ಲ, ಅಷ್ಟು ಜನಕ್ಕೆ ಕೊಟ್ಟಿಲ್ಲ ಅನ್ನೋ ಸ್ಪಷ್ಟ ಆಗ್ಯದ. ಇದು ದೊಡ್ಡ ಪ್ರಮಾಣದ ಏನಪ್ಪ ಅಂತಂದ್ರೆ ಅವಘಡಗಳಿಸಿದವ, ದುಡ್ಡು ಹೋಗ್ಯದ, ಹಾರ್ಯದ ಅಂತೇಳಿ. ಇದು ನಿಜವಾಗಿಯೂ ಇಲ್ಲಿವರೆಗೆ ಆದಂಥ ಪ್ರತಿ ವರ್ಷದ CAG ರಿಪೋರ್ಟ್ ನಮಗೆ ಸಿಗಬೇಕಾಗಿತ್ತು. ಈ ಸಲ ಸಿಕ್ಕದ ಇದು, ಅದು ಈ ಒಂದು ಕೌಶಲ್ಯ ತರಬೇತಿ ಕ್ಷೇತ್ರದಲ್ಲಿ. ಅದನ್ನು ನೋಡಿದ್ರೆ ಮೊದಲು ಸಾಕಷ್ಟು ಅವ್ಯವಹಾರಗಳಾಗಿದ್ದಾವೆ. ಅದರಲ್ಲೂ ಮುಖ್ಯವಾಗಿ ಇಲ್ಲೇ ಕೆಲವೊಂದು ಕಂಪ್ನಿಗಳೇ ಇಲ್ಲ, ಆ ಕಂಪ್ನಿಗಳು ಸಹ ತರಬೇತಿ ಕೊಟ್ಟಿದ್ದಾರೆ, ತೆಗೆದುಕೊಂಡು ಕೊಡ್ತಾ ಇದ್ದಾರೆ. ಹುಡುಕ್ಲಿಕ್ಕೆ ಹೋದ್ರೆ ಎಲ್ಲೂ ಸಿಗ್ತಾ ಇಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಯಾಕಂದ್ರೆ ಇಂಥ ಒಂದು ಏನು ದೊಡ್ಡ ಪ್ರಮಾಣದಲ್ಲಿ ಅವ್ಯವಹಾರ ಆಗಿದೆ. 114ಕ್ಕೂ ಹೆಚ್ಚು ಕಂಪ್ನಿಗಳು ಈ ರೀತಿ ಅಕ್ರಮ ಎಸಗಿವೆ. ಒಂದಲ್ಲ ಎರಡಲ್ಲ, 114 ಕಂಪ್ನಿಗಳು ಇಂಥವಲ್ಲ. ಎಲ್ಲರೂ ಕಡೆ ಒಂದಷ್ಟು ಕೆಲವು ಜನರಷ್ಟೇ ಫೋಟೋಗಳು, ಇವ್ರು ಕೋಚ್ ತೊಗೊಂಡಾರ, ಇವ್ರು ಟ್ರೈನಿಂಗ್ ತೊಗೊಂಡಾರ, ಈ ಒಂದು ಸರ್ಟಿಫಿಕೇಟ್ ಮಾಡ್ಕೊಂಡಾರ, ಸರ್ಟಿಫಿಕೇಟ್ ಪಡೆದಾರ ಅಂತೇಳಿ ಎಲ್ಲ ಕಡೆ ಉತ್ತರ ಪ್ರದೇಶ ಆಗಿರ್ಬೋದು, ಬಿಹಾರ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಕೇರಳ ಆಗಿರ್ಬೋದು, ಒಡಿಶಾ ಆಗಿರ್ಬೋದು, ಇವೆಲ್ಲ ಕಡೆನೂ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ.